ದ್ವಿತೀಯ PUC ಸಮಾಜಶಾಸ್ತ್ರದ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಕೊಡಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು. ಇನ್ನೇನು ಕೇವಲ 5 ರಿಂದ 7 ದಿನ ಉಳಿದಿದೆ ಎಕ್ಸಾಮ್. ಹೌದು ಸ್ನೇಹಿತರೆ, ಇನ್ನೇನು ನಾವು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಏನು ಗೊತ್ತಾಗ್ತಾ ಇಲ್ಲ, ಏನು ಓದಿಲ್ಲ, ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡಿ ಅನ್ನೋರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಲೇಬೇಕು. ಈ ಒಂದು ವಿಡಿಯೋದಲ್ಲಿ 5 ಮತ್ತು 10 ಅಂಕದ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಆನ್ಯುವಲ್ ಎಕ್ಸಾಮ್ಗೆ ಬರ್ತಕ್ಕಂಥ ಪ್ರಶ್ನೆಯನ್ನೇ ಕೊಡ್ತಾ ಇದ್ದೇನೆ. ಅದೇ ರೀತಿ ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೇನೆ. ಬ್ಲೂ ಪ್ರಿಂಟ್ ಪ್ರಕಾರ ಓದಬೇಕು. ಬ್ಲೂ ಪ್ರಿಂಟಲ್ಲಿ ಯಾವ್ದಾವ್ ಚಾಪ್ಟರ್ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಅದನ್ನೇ ಇಲ್ಲಿ ಒಂದು ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿಯ PDF ನೋಟ್ಸ್ ಅಲ್ಲಿ ಸಿಗ್ತಾ ಇದೆ. ನಾನು ಈ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನಾನು ಚರ್ಚೆ ಮಾಡೋದು ಮೊದಲು 5 ಅಂಕದ ಪ್ರಶ್ನೆ, ನೆಕ್ಸ್ಟ್ 10 ಮಾರ್ಕ್ಸ್ ಕ್ವೆಶ್ಚನ್. ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಇಲ್ಲಿ ದ್ವಿತೀಯ PUC ಸಮಾಜಶಾಸ್ತ್ರ 5 ಅಂಕದ ಫಿಕ್ಸ್ ಪ್ರಶ್ನೆಗಳು. ನಾನು ಒಂದು 8-10 ವರ್ಷದ ಕ್ವೆಶ್ಚನ್ ಪೇಪರ್ನ ಅನಾಲಿಸಿಸ್ ಮಾಡಿ ತೆಗೆದಿರ್ತಕ್ಕಂಥದ್ದು. ಇವೇ ಫಿಕ್ಸ್. ಎಲ್ಲ ಸ್ಟೂಡೆಂಟ್ ಕೇಳಿದ್ದಾರೆ. ಎಕ್ಸಾಮ್ ಬರ್ದು ಬಂದು ಹೇಳ್ತೀರಾ ನೀವು ಕೊಟ್ಟಿದ್ದೇ ಬಂದಿತ್ತು. ಪ್ರಿಪರೇಟರಿ ಎಕ್ಸಾಮ್ ಆಗಿರ್ಬೋದು, ಟೆಸ್ಟ್ ಆಗಿರ್ಬೋದು, ಆ್ಯನುವಲ್ ಎಕ್ಸಾಮ್ ಆಗಿರ್ಬೋದು, ಇವೇ ಕ್ವೆಶ್ಚನ್ ಬರಬೇಕು. 100% ಲಿಟ್ರಲಿ ಬರಲೇಬೇಕು. ಹಾಗಿದ್ರೆ ನೋಡೋಣ ಈಗ ಯಾವ್ಯಾವುದು ಅಂತ. ಡಾಕ್ಟರ್ BS ಗುಹಾ ಅವರು ವರ್ಗೀಕರಿಸಿದ ಜನಾಂಗೀಯ ಸಮೂಹಗಳನ್ನು ವಿವರಿಸಿ. 5 ಮಾರ್ಕ್ಸಿಂದ ಒಂದು ಪ್ರಶ್ನೆ ಇದೆ. ಅದೇ ರೀತಿಯಾಗಿ 10 ಅಂಕದ ಒಂದು ಪ್ರಶ್ನೆ 1ನೇ ಅಧ್ಯಾಯದಲ್ಲಿದೆ, ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್, ವೈವಿಧ್ಯತೆಯ ಸ್ವರೂಪವನ್ನು ವಿವರಿಸಿ. 5 ಅಂಕಕ್ಕೂ ಕೇಳಲಾಗುತ್ತೆ, 10 ಅಂಕಕ್ಕೂ ಕೇಳಲಾಗುತ್ತೆ. 10 ಅಂಕದ ಒಂದು ಪ್ರಶ್ನೆಯನ್ನು ಓದ್ಬಿಡೋಣ, ಅಲ್ಲಿ 5 ಅಂಕದ್ದು ಕವರ್ ಆಗುತ್ತೆ. ಅದೇ ರೀತಿಯಾಗಿ 10 ಅಂಕ ಕೇಳಿದ್ರೆ ಇನ್ನೂ ಉತ್ತಮ. ಆರಾಮಾಗಿ ಬರ್ದ್ಬಿಡೋಣ. ಏನಿದೆ ಅದರಲ್ಲಿ ಆರಾಮಾಗಿ ಬರೆಯೋಣ. ಓಕೆ, ಭಾರತದ ಏಕತೆಯ ಸ್ವರೂಪ 10 ಅಂಕಕ್ಕೂ ಕೇಳ್ಬೋದು, 5 ಅಂಕಕ್ಕೂ ಕೇಳ್ಬೋದು. ನಾನು 10 ಅಂಕದ ಪ್ರಶ್ನೆಯನ್ನು ಮುಂಚೆ ಚರ್ಚೆ ಮಾಡ್ತೇನೆ. ಆದರೆ 5 ಅಂಕದ ಒಂದು ಪ್ರಶ್ನೆ ಗಮನದಲ್ಲಿಟ್ಟು ನೋಡೋದಾದ್ರೆ ಇಂಪಾರ್ಟೆಂಟ್. ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳನ್ನು ವಿವರಿಸಿ, ಸಂಕ್ಷಿಪ್ತವಾಗಿ ಚರ್ಚಿಸಿ. 7 ರಿಂದ 8 ಸಲ ಕೇಳಿದ್ದಾರೆ. ಕ್ವೆಶ್ಚನ್ ಪೇಪರ್ನ ಟೆಲಿಗ್ರಾಮ್ ಚಾನಲ್ ಹಾಕಿದ್ದೇನೆ, ನೋಡಬೇಕಾದ್ರೆ. ಅರಣ್ಯೀಕರಣದ ಪ್ರಕ್ರಿಯೆ ಕುರಿತು ಟಿಪ್ಪಣಿ ಬರೆಯಿರಿ ಕೇಳಿದ್ದಾರೆ. ಇನ್ನು 2ನೇ ಅಧ್ಯಾಯದಲ್ಲಿ 2ನೇ ಚಾಪ್ಟರಲ್ಲಿ ಏನಪ್ಪ ಅಂತಂದರೆ, ಬ್ರಿಟಿಷರ ಅವಧಿಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಆದ ಪರಿವರ್ತನೆಗಳನ್ನು ತಿಳಿಸಿ, ವಿವರಿಸಿ, ವಾಟ್ ಎವರ್ ಇಟ್ ಮೇ ಬಿ. ಅದೇ ರೀತಿಯಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಉಂಟಾಗಿರ್ತಕ್ಕಂಥ ಪರಿವರ್ತನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ನೋಡಿ, ಪ್ರಶ್ನೆಯನ್ನು 2 ರೀತಿ ಕೇಳ್ತಾರೆ. ಸೊ ಹೀಗಾಗಿ 2 ರೀತಿ ನಾನು ಕೊಟ್ಟಿದ್ದೇನೆ, ಕನ್ಫ್ಯೂಸ್ ಆಗುವಂತಿಲ್ಲ. ಸೊ ಹೀಗಾಗಿ ಇನ್ನು ಬುಡಕಟ್ಟು ಪಂಚಶೀಲ ತತ್ವಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ. ಬುಡಕಟ್ಟು ಕಲ್ಯಾಣದ 3 ದೃಷ್ಟಿಕೋನಗಳನ್ನು ಚರ್ಚಿಸಿ. 2022-23ರಲ್ಲಿ 2 ಸಲ ಕೇಳಿದ್ರು ಪ್ರಶ್ನೆಯನ್ನು. ಮಂಡಲ ಆಯೋಗದ ಪ್ರಕಾರ ಹಿಂದುಳಿದಿರುವಿಕೆಯ ಆಧಾರಾಂಶಗಳನ್ನು ತಿಳಿಸಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಲೀವ್ ಇಟ್. ಅವಿಭಕ್ತ ಕುಟುಂಬ, ಅನುಕೂಲ ಅನಾನುಕೂಲ. ಯು ಸಿ ಡು ಒನ್ ಥಿಂಗ್, ಅನುಕೂಲ ಅನಾನುಕೂಲ. ನೋಡಿ, ಇದರಲ್ಲಿ 2ರಲ್ಲಿ ಒಂದು ಪ್ರಶ್ನೆ ಬರಲೇಬೇಕು, ಅನುಕೂಲ ಅಥವಾ ಅನಾನುಕೂಲ. ಅವಿಭಕ್ತ ಕುಟುಂಬದ ಅನುಕೂಲ ಆದರೂ ಕೇಳ್ತಾರೆ, ಅನಾನುಕೂಲ ಆದರೂ ಕೇಳ್ತಾರೆ. ಈ ಚಾಪ್ಟರಿಂದ ಕುಟುಂಬ ಅನ್ನೋದೇನಿದೆಯಲ್ಲ, ಕುಟುಂಬ ಅನ್ನುವಂತಹ ಚಾಪ್ಟರಿಂದ 2 5 ಅಂಕದ ಪ್ರಶ್ನೆ ಇದೆ. ಸೊ ಹೀಗಾಗಿ ಇಂಪಾರ್ಟೆಂಟ್ ಅಲ್ಲ, ಫಿಕ್ಸ್. ಅವಿಭಕ್ತ ಕುಟುಂಬದ ಗುಣಲಕ್ಷಣಗಳನ್ನಾದರೂ ಕೇಳಬಹುದು, ಫಿಕ್ಸ್ ಪ್ರಶ್ನೆ. ಅಥವಾ ಅನುಕೂಲ ಅನಾನುಕೂಲ. ನರ್ಸಿಂಗ್ನವರ ಪಿತೃಪ್ರಧಾನ ಕುಟುಂಬದ ಬಗ್ಗೆ ಸ್ವಲ್ಪ ವಿವರಿಸಿ ಅಂತ ಹೇಳಿದ್ದಾರೆ, ಆರಾಮಾಗಿ ಬರೀತೀರ. ಇನ್ನು ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ, ಫಿಕ್ಸ್ ಪ್ರಶ್ನೆ. 5ನೇ ಅಧ್ಯಾಯದಲ್ಲಿ 5 ಅಂಕದ ಪ್ರಶ್ನೆಯೂ ಒಂದು ಕೇಳಲಾಗುತ್ತೆ, ಒಂದು ಕೇಳ್ಬೋದು. ಅದೇ ರೀತಿಯಾಗಿ ಬ್ಲೂ ಪ್ರಿಂಟ್ ಪ್ರಕಾರ 10 ಅಂಕದ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, 10 ಅಂಕದ ಪ್ರಶ್ನೆಯನ್ನು ಒಂದು ಕೇಳ್ತಾರೆ. ಸೊ ನೋಡೋಣ, ಭಾರತೀಯ ಗ್ರಾಮಗಳ ಲಕ್ಷಣಗಳನ್ನು ವಿವರಿಸಿ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಗ್ರಾಮಾಧ್ಯಯನದ ಮಹತ್ವವನ್ನು ವಿವರಿಸಿ. 10 ಅಂಕದ ಫಿಕ್ಸ್ ಪ್ರಶ್ನೆ. ಅಲ್ಲೂ ಹೇಳ್ತೇನೆ ನಾನು, 10 ಅಂಕದ ಸ್ಲೈಡಲ್ಲಿ ಹೇಳ್ತೇನೆ, 10 ಅಂಕದ ಫಿಕ್ಸ್ ಪ್ರಶ್ನೆ. ನೋಡಿ, ವಿಡಿಯೋನ ಕೊನೆ ತನಕ ನೋಡಬೇಕು. ವಿಡಿಯೋದಲ್ಲಿ ನಾನು ಇಂಪಾರ್ಟೆಂಟ್ ಥಿಂಗ್ಸನ್ನು ಹೇಳ್ತಾ ಇರ್ತೇನೆ. ನೋಡಿ, 10 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆ, ಈ ರೀತಿ ನಾನು ಕರೆಕ್ಟಾಗಿ ಹೇಳ್ತಾ ಇರ್ತೇನೆ. ನೀವು ನೋಟ್ ಔಟ್ ಮಾಡ್ಕೊಳ್ಬೇಕು, ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಕೃಷಿಯ ಸಂಕಷ್ಟವನ್ನು ತಿಳಿಯಲು ಕರ್ನಾಟಕ ಸರ್ಕಾರ ರಚಿಸಿರ್ತಕ್ಕಂಥ 2 ಸಮಿತಿಗಳನ್ನು ವಿವರಿಸಿ. ಅಷ್ಟೊಂದೇನು ಇಂಪಾರ್ಟೆಂಟ್, ಜಸ್ಟ್ ಲೀವ್ ಇಟ್. ಇನ್ನು ನೆಕ್ಸ್ಟ್, ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಪಟ್ಟಿ ಮಾಡಿ. 2022ರಲ್ಲಿ ಕೇಳಲಾಗಿತ್ತು. ಆಲ್ರೆಡಿ ಐ ಹ್ಯಾವ್ ಮೆನ್ಷನ್ಡ್ ಹಿಯರ್, ಯು ಕ್ಯಾನ್ ಸಿ. ಬಸ್ತಾರ್ ಬುಡಕಟ್ಟು ಮಾರುಕಟ್ಟೆ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ, ಇಂಪಾರ್ಟೆಂಟ್. ಪುಷ್ಕರ್ ಅಥವಾ ಪುಷ್ಕರ್ ಮಾರುಕಟ್ಟೆ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಅದೇ ರೀತಿಯಾಗಿ ಪುಷ್ಕರ್ ಜಾತ್ರೆ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. 2ರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಕೇಳ್ತಾರೆ. 6ನೇ ಅಧ್ಯಾಯದಲ್ಲಿ ಕೇಳಲಾಗುತ್ತೆ. ಕ್ಯಾಥೋಲಿನ್ 7ನೇ ಅಧ್ಯಾಯಕ್ಕೆ ಬಂದರೆ, ಇನ್ನೊಂದು ಸಾಮಾಜಿಕ ಚಳುವಳಿಗೆ ಮೂಲಾಧಾರ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇಂಪಾರ್ಟೆಂಟ್ ಪ್ರಶ್ನೆ. ಕ್ಯಾಥೋಲಿನ್ ಗೌ ಪ್ರಕಾರ ರೈತ ಚಳುವಳಿ, ಫಿಕ್ಸ್ ಪ್ರಶ್ನೆ. ದಲಿತ ಚಳುವಳಿ ಬಗ್ಗೆ ಟಿಪ್ಪಣಿ ಬರೆಯಿರಿ, ಜಸ್ಟ್ ಒಂದ್ಸಲ ಓದ್ಕೊಂಬಿಡಿ. ಕ್ಯಾಥೋಲಿಕ್ ಗೌ ಪ್ರಕಾರ ರೈತ ಚಳುವಳಿನ ಸಂಕ್ಷಿಪ್ತವಾಗಿ ವಿವರಿಸಿ, ಫಿಕ್ಸ್ ಪ್ರಶ್ನೆ. ಓಕೆ, ಇಲ್ಲಿ ಕಾರಣವಾದ ಅಂಶಗಳಂತಿದೆ, ಇಲ್ಲಿ ಇದು ಫಿಕ್ಸ್ ಪ್ರಶ್ನೆ. ಚಳುವಳಿಯನ್ನು ವಿವರಿಸಿ ಅನ್ನೋದಿದೆ ಫಿಕ್ಸ್ ಪ್ರಶ್ನೆ. ಭಾರತದ ಆಧುನೀಕರಣ, ಸಂಸ್ಕೃತಾನುಕರಣ,
ಈ ಎರಡರಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಬರ್ತದೆ, ಇನ್ನೊಂದು ಫಿಕ್ಸ್ ಪ್ರಶ್ನೆ ಯಾವುದಪ್ಪ ಅಂತಂದರೆ ಬಾರ್ಬಿ ಗೊಂಬೆ ಒಂದು ಜಾಗತಿಕ ಉತ್ಪನ್ನ ಎಂದು ವಿವರಿಸಿ. ಫಿಕ್ಸ್ ಪ್ರಶ್ನೆ ಎಲ್ಲ ಆಯಿತು. ಈಗ 10 ಅಂಕದ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ನೋಡ್ಬಿಡೋಣ. ಓಕೆ, ದ್ವಿತೀಯ PUC ಸಮಾಜಶಾಸ್ತ್ರ 10 ಅಂಕದ ಫಿಕ್ಸ್ ಪ್ರಶ್ನೆಗಳು. ಆಲ್ರೆಡಿ 5 ಅಂಕದ ಫಿಕ್ಸ್ ಪ್ರಶ್ನೆಯನ್ನು ನೋಡಿದ್ದೇವೆ. ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಭಾರತದ ಜನಸಂಖ್ಯಾಶಾಸ್ತ್ರೀಯ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಇಂಪಾರ್ಟೆಂಟ್ ಫಿಕ್ಸ್ ಪ್ರಶ್ನೆ, ಓದಲೇಬೇಕು. ಅಲ್ಲಿ ಹೇಳಿದ್ದೆ ನಾನು ಆಲ್ರೆಡಿ ಕಳೆದ ಒಂದು ಸ್ಲೈಡಲ್ಲಿ ಹೇಳಿದ್ದೆ, ನೋಡಿ ಓದ್ಕೊಂಬಿಡಿ. ಭಾರತದ ವೈವಿಧ್ಯತೆ ಮತ್ತು ಏಕತೆಯನ್ನು ವಿವರಿಸಿ ಹೇಳಿದ್ದೆ, ಅದೇ ಮತ್ತೆ ರಿಪೀಟ್ ಮಾಡೋದಿಲ್ಲ. 2ನೇ ಅಧ್ಯಾಯದಲ್ಲೂ 10 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಹೀಗಾಗಿ ಜಾತಿಯನ್ನು ವ್ಯಾಖ್ಯಾನಿಸಿ ಮತ್ತು ಜಾತಿಯ ಗುಣಲಕ್ಷಣಗಳನ್ನು ತಿಳಿಸಿ, ವಿವರಿಸಿ. ಸ್ವಲ್ಪ ಏನಾದರೂ ಬ್ಲೂ ಪ್ರಿಂಟ್ ಪ್ರಕಾರ ಸ್ವಲ್ಪ ಏನಾದರೂ ವೇರಿಯೇಷನ್ ಆಗಿದ್ದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೇನೆ, ಏನಾದರೂ ಕರೆಕ್ಷನ್ ಇದ್ದರೆ ಮಾಡ್ಕೊಳ್ಳಿ. ಇಲ್ಲಿ ಇದು ಫಿಕ್ಸ್ ಪ್ರಶ್ನೆ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತದಲ್ಲಿ ಜಾತಿಯಲ್ಲಾದ ಬದಲಾವಣೆಗಳನ್ನು ತಿಳಿಸಿ. ಫಿಕ್ಸ್ ಇಂಪಾರ್ಟೆಂಟ್ ಪ್ರಶ್ನೆ. ಕರ್ನಾಟಕದಲ್ಲಿ ಹಿಂದುಳಿದ ಆಯೋಗಗಳ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆ 2019ರಲ್ಲಿ ಕೇಳಲಾಗಿತ್ತು. ಓಕೆ, ಪರಿಶಿಷ್ಟ ಜಾತಿ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಾಂವಿಧಾನಿಕ ಕ್ರಮಗಳನ್ನು ತಿಳಿಸಿ. 10 ಅಂಕದ ಪ್ರಶ್ನೆ, ಫಿಕ್ಸ್ ಪ್ರಶ್ನೆ. 3ನೇ ಅಧ್ಯಾಯದಿಂದ 10 ಅಂಕದ ಒಂದು ಪ್ರಶ್ನೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡಿ, ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಪಾತ್ರವನ್ನು ಕೇಳಿಲ್ಲ ನೋಡಿ. ಗ್ರಾಮಾಧ್ಯಯನದ ಮಹತ್ವ ಇಂಪಾರ್ಟೆಂಟ್. ಭಾರತೀಯ ಆರ್ಥಿಕ ಸಮಸ್ಯೆಗಳು ಫಿಕ್ಸ್ ಪ್ರಶ್ನೆ. ನಾನು ಹೇಳಿದ್ದೆ ಈ ಒಂದು 8 ಪ್ರಶ್ನೆಯಲ್ಲಿ ಕೇವಲ ನೋಡಿ ನೀವು ಕಡಿಮೆ ಪ್ರಶ್ನೆಯನ್ನು ಓದಿ ಆರಾಮಾಗಿ ಸ್ಕೋರ್ ಮಾಡಬೇಕು. ನಾನು ಹೇಳಿದ್ದೇನೆ ಬ್ಲೂ ಪ್ರಿಂಟ್ ಪ್ರಕಾರ 1ನೇ ಅಧ್ಯಾಯದಲ್ಲಿ ನಾವು ಇದನ್ನು ತಗೊಳ್ಳೋಣ. ಏನಪ್ಪ ಅಂತಂದರೆ 10 ಅಂಕದ ಒಂದು ಪ್ರಶ್ನೆಯನ್ನು ಬರೆಯೋಣ. 2ನೇ ಅಧ್ಯಾಯದಿಂದನೂ ಒಂದು ತೆಗೆದುಕೊಳ್ಬೋದು, ಏನು ಅಭ್ಯಂತರ ಇಲ್ಲ. 5ನೇ ಅಧ್ಯಾಯದಿಂದನೂ ಒಂದು ಕ್ವಶನನ್ನು ತೆಗೆದುಕೊಂಡು ಬರೀಬೋದು, ಆರಾಮಾಗಿ ಬರೀಬೋದು. ಇನ್ನು ನಾನು ಹೇಳಿದೆ 2ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳಿ ಅಂತ, ಅಲ್ಲಿ ಜಾತಿಯ ಲಕ್ಷಣಗಳನ್ನು ತಿಳಿಸಿ ಅಂತ ಒಂದು ಜಾತಿ ಕ್ವಶನ್ ಇದೆ. ಸೊ ಅದನ್ನು ಬರೆದ್ರೆ ನಡೆಯುತ್ತೆ. ಭಾರತದ ನಗರದ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಏನು ಇಂಪಾರ್ಟೆಂಟ್ ಇಲ್ಲ, ಬಿಟ್ಟರು ನಡೆಯುತ್ತೆ. ಇದಿಷ್ಟು 10 ಅಂಕದ ಪ್ರಶ್ನೆ. ವಿಡಿಯೋನ ಕೊನೆ ತನಕ ನೋಡಿದರೆ ಅಂತ ಭಾವಿಸ್ತಾ ಇದ್ದೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದೇ ರೀತಿ ನಾನು ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಂದೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು ಹೇಳ್ತಾ ಇರ್ತೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹೆಲ್ಪ್ ಆಗುತ್ತೆ. ನಿಮ್ಮ ಸ್ನೇಹಿತರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.